ಯಾವುದೇ ಶೂ ತಗೊಳ್ಳಿ 100 ರೂಪಾಯಿಂದ 300 ರೂಪಾಯಿ. ಇಲ್ಲಿ ಕೇವಲ 100 ರೂಪಾಯಿಂದ 300 ರೂಪಾಯಿ ಮಾತ್ರ. ಇಲ್ಲಿ ಯಾವುದೇ ಕೆಜಿ ಬಿಟ್ಟಾರೆ ಏನಾರು ತಗೊಳ್ಳಿ 50 ರೂಪಾಯಿ. ಇಲ್ಲಿ ಯಾವುದೇ ಅಟ್ಟ ಸಾಮಾನು ತಗೊಳ್ಳಿ 100 ರೂಪಾಯಿ. ಇಲ್ಲಿ ಬನ್ನಿ ಮುಂದಕ್ಕೆ ಹೋಗೋಣ ಸಾಕು. ಇಲ್ಲಿ 50 ರೂಪಾಯಿಂದ 200 ರೂಪಾಯಿ. ಯಾವುದೇ ಮೌಸ್ ಕೀಬೋರ್ಡ್ ಏನೇ ತಗೊಳ್ಳಿ 50 ರೂಪಾಯಿಂದ 200 ರೂಪಾಯಿ ಮಾತ್ರ. ವೆಲ್ಕಮ್ ಬ್ಯಾಕ್ ಗೈಸ್. ನಾವು ಬಂದಿರೋದು ಇವತ್ತು ಇಲ್ಲಿಗಪ್ಪ ಅಂದ್ರೆ ಭಾನುವಾರ ಚಿಕ್ಕಪೇಟೆ ಸಂಡೇ ಬಜಾರ್ಗೆ. ಇದಕ್ಕೆ ಇನ್ನೊಂದು ನೇಮ್ ಇದೆ, ನೀವೇ ಹೇಳಿ ಏನಂತ. ಮಾತ್ರ ತುಂಬಾನೇ ಸಖತ್ತಾಗಿರುತ್ತೆ. ನೋಡ್ತಿದ್ರಲ್ಲ, ಶೂ ಕಲೆಕ್ಷನ್ಸ್ ಆಗಿರ್ಬೋದು ಅಥವಾ ಜಿಮ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಐಟಮ್ಗಳಾಗಿರ್ಬೋದು, ಹಳೆ ಗಿಡ ವಸ್ತುಗಳಾಗಿರ್ಬೋದು, ಇದಿಲ್ಲ ಅದು ಸೇಲ್ಗಿಲ್ಲ. ಓಕೆನಾ? ಅದು ಸೇಲ್ಗೆ ಐತಿ ತಿಳ್ಕೊಬಿಟ್ರೆ ಮೇಲೆ ಇಲ್ಲಿ ನೋಡಿ. ಇದು ಶೂ ತಗೊಂಡ್ರೆ ಅದೇ ತಗೊಂಡ್ರೆ 150 ರೂಪಾಯಿ. ನಿಮ್ಗೆ ಸಂಡೇ ಬಜಾರ್ ಮಾತ್ರ ಸಿಗುವಂತದ್ದು. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಬೆಂಗಳೂರಲ್ಲಿ ಇದು ನೀವು ರೈಲ್ವೆ ಸ್ಟೇಷನ್ ಆರಾಮಾಗಿ ನಡ್ಕೊಂಡೆ ಹೋಗ್ಬೋದು. ಅಮ್ಮಮ್ಮ ಅಂದ್ರೆ 1 ಕಿಲೋಮೀಟರ್ ಇದೆ ಅಷ್ಟೇ. ನಡ್ಕೊಂಡೆ ಹೋದ್ರೆ ಬೆಟರ್. ನೀವು ನೋಡಿ ಸೈಕಲ್ ನೋಡ್ರಿ, ಹಳೆ ಸೈಕಲ್. ವಾ, ಯಾವ್ದೋ ನನ್ನ ಹಳೆ ಸೈಕಲ್ ನೋಡ್ದಂಗೆ ಆಯ್ತು ಅದಕ್ಕೆ ಸಡನ್ ಆಗಿ. ಅದಕ್ಕೆ ಸ್ಟಾಪ್ ಮಾಡಿದೆ. ಮತ್ತೆ ಬನ್ನಿ ಮುಂದಕ್ಕೆ ಹೋಗೋಣ. ಯಾವ ರೀತಿ ಇದೆ ಏನ್ ರೀತಿ ಇದೆ ಎಲ್ಲ ನೋಡ್ಕೊ ಬರೋಣ. ನೋಡ್ತಾ ಇದ್ರಲ್ಲ ಸೈಕಲ್, ಹಳೆ ಸೈಕಲ್ ಆಗ್ಲಿ, ಹಳೆ ಪಂಪ್ ಆಗ್ಲಿ, ಹಳೆ ಟ್ಯೂಬ್ ಆಗ್ಲಿ, ಹಳೆ ಟೈರ್ ಆಗ್ಲಿ ಎಲ್ಲ ಸಿಗುತ್ತೆ ನಿಮ್ಗೆ. ನೋಡ್ತಾ ಇದ್ರಲ್ಲ ಹಳೆ ಬುಕ್ಸ್, ಒಳ್ಳೊಳ್ಳೆ ಬುಕ್ಸ್ಗಳಿದೆ ನೋಡಿ. ಲವ್ ಯು ಅಂದ್ಕೊಂಡು ಬಾಯ್ಸ್ ಒಟ್ನ ಒಳ್ಳೆ ಇದೆ ಮಾತ್ರ ಕಲೆಕ್ಷನ್ಸ್ ಇದೆ. ಎಲ್ಲ ಸೆಕೆಂಡ್ ಹ್ಯಾಂಡ್ಸ್ ನಿಮ್ಗೆ ಫಸ್ಟ್ ಹ್ಯಾಂಡ್ ಯಾವ ಸಿಗಲ್ಲ ಅಂದ್ರೆ ಸಿಗುತ್ತೆ ಅದು ನಿಮ್ಮ ಅದೃಷ್ಟ ಬೇಕಷ್ಟೇನೆ. ನೋಡ್ತಾ ಇದ್ರಲ್ಲ ಯಾವುದೇ ಸ್ಕ್ರೂ ಡ್ರೈವರ್ ತಗೊಳ್ಳಿ, ಯಾವುದೇ ಏನೇ ತಗೊಳ್ಳಿ, ಟಿವಿ ರಿಮೋಟ್ ಇಂದ ಹಿಡಿದು ಪ್ರತಿಯೊಂದು ಇದೆ. ನೋಡ್ತಾ ಇದ್ರಲ್ಲ ಫುಲ್ಲು ನಿಮ್ಗೆ ಯಾವ್ದು ಬೇಕು, ಸ್ಪೀಕರ್ ಆಗ್ಲಿ, FM ಆಗ್ಲಿ. ಆಗ ಕಾಲದಲ್ಲಿ ಸಾಂಗ್ ಹಾಕ ಕೇಳ್ತಿರಲ್ಲ FM ಗಳು ಹೆಂಗ್ ಬಿದ್ದಿದೆ ನೋಡಿ. ಇದಾಯ್ತಾ? ನೆಕ್ಸ್ಟ್ ಮುಂದಕ್ಕೆ ಬರ್ತೀನಿ ಅಂದ್ರೆ ನೋಡಿ, ಇಲ್ಲಿ ಕೀಬೋರ್ಡು, ಮೌಸು, ಮತ್ತೆ ನಿಮ್ಗೆ ರಿಮೋಟ್, ಪವರ್ ಬ್ಯಾಂಕು, ಏನ್ ಬೇಕು, ಯಾವ ವೈರ್ ಬೇಕು, ಇಲ್ಲ ನೋಡಿ ಏನೇನ್ ಬೇಕು, ಕ್ಯಾಲ್ಸಿ ರಿಮೋಟು ಏನ್ ಬೇಕಾದ್ರೂ ತಗೋಬಹುದು ನೀವು. ಮತ್ತೆ ನಿಮ್ಗೆ ಬ್ಲೂಟೂತ್ಗೆ ಇಯರ್ಫೋನ್ ಬೇಕು ಅಂತಂದ್ರೆ ಅದು ನೋಡಿ, ಅದು ಇದೆ. ಎಲ್ಲ ರೀತಿ ಒಟ್ಟಿನಲ್ಲಿ ಹಳೆ ಚಿಕ್ಕ ಚಿಕ್ಕ ಫೋನ್ಗಳು ನೋಡಿ, ಸ್ಟೆಪ್ಲೈಸರು ಎಲ್ಲ ಏನ್ ತಗೋತೀರಾ ಫುಲ್ ಕಡಿಮೆ ರೇಟು ಮಾತ್ರ. ಇಲ್ಲಿ CC ಕ್ಯಾಮ್ರಾ ಇದೆ ನೋಡಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. CC ಕ್ಯಾಮ್ರಾ ಇದೆ ನೋಡಿ. CC ಕ್ಯಾಮ್ರಾನು ಬಿಟ್ಟಿಲ್ಲ. ಸೆಕೆಂಡ್ ಹ್ಯಾಂಡ್ CC ಕ್ಯಾಮ್ರಾನು ಸಿಗುತ್ತೆ. ಬೇಕಾದ್ರೆ ನೀವು ಹಾಕೋಬಹುದು. ಆದ್ರೆ ನಿಮ್ಗೆ ವರ್ಕ್ ಆಗುತ್ತೆ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಇಲ್ಲಿ ಬರ್ತೀನಿ ಅಂದ್ರೆ ಸೆಲ್ಫಿ ಸ್ಟ್ಯಾಂಡ್ ಬರೀ 200 ರೂಪಾಯಿ ಮಾತ್ರ. ನಿಮ್ಗೆ ಇಷ್ಟು ಕಡಿಮೆಗೆ ಯಾರು ಕೊಡಲ್ಲ ಕಣ್ರಿ. ಬನ್ರಿ ತಗೊಳ್ಳಿ. ಸ್ಕ್ರೂ ಡ್ರೈವರ್, ಸ್ಪಾನರ್ ಏನೇನ್ ಬೇಕು ಎಲ್ಲ ಇಲ್ಲೂ ತಗೋಬಹುದು ನೋಡಿ ಆರಾಮಾಗಿ. ಫುಲ್ ನಿಮ್ಗೆ ಎಲ್ಲ ಹೊಸದು, ಫುಲ್ಲು ಚೆನ್ನಾಗಿರುತ್ತೆ ಮಾತ್ರ. ಹೋಗಿ ತಗೊಳ್ಳಿ. ಬರೀ 100 ರೂಪಾಯಿ. ಇಲ್ಲಿ ಯಾವುದೇ ಆಟ ಸಾಮಾನು ತಗೊಂಡ್ರು ಬರೀ ನಿಮ್ಗೆ 100 ರೂಪಾಯಿ ಮಾತ್ರ, ಜಾಸ್ತಿ ತಗೊಳ್ಳಲ್ಲ. ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಮುಂದಕ್ಕೆ ಇಲ್ಲಿ ಹೋಗ್ತೀನಿ ಅಂದ್ರೆ ನೋಡಿ, ಇಲ್ಲಿ ಇದು ಫಿಶ್ ಟ್ಯಾಂಕ್ ಬರೀ 150 ರೂಪಾಯಿ. ಇಲ್ಲಿ ಜೊತೆಗೆ ಫಿಶ್ ಕೊಡ್ತಾರೆ ಅಂತ ಕೇಳ್ಬಿಡಿ. ಕೊಡ್ತಾರೆ, ಕೊಡಲ್ಲ ಅಂದ್ರೆ ಕೊಡಲ್ಲ. ನೀವು ಎಷ್ಟು ಬಾರ್ಗಿನ್ ಮಾಡ್ತೀರಾ ಅಷ್ಟು ನಿಮ್ಗೆ ಕಡಿಮೆಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ತುಂಬಾ ರಶ್ ಇರುತ್ತೆ ಮಾತ್ರ. ನಿಮ್ಮ ಪರ್ಸು ಏನೇ ಇದ್ರು ಸ್ವಲ್ಪ ಹುಷಾರಾಗಿರಿ. ಇದು ಬರೀ 500 ರೂಪಾಯಿ ಮಾತ್ರ. ರೈನ್ ಕೋಟು ಮತ್ತೆ ನಿಮ್ಗೆ ಚಳಿಗೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ತಗೊಳ್ಳಿ ಬಂದ್ರಿ ಈ ಕಡೆ. ಒಳಗಡೆ ನೀವು ಎಷ್ಟು ಸುತ್ತಾಡ್ತಿರೋ ಅಂದ್ರೆ 4 ಕಡೆ ವಿಚಾರಿಸಿ ಆಮೇಲೆ ರೇಟ್ ನೀವು ಒಂದ್ 2-3 ಕಡೆ ಕೇಳ್ಬಿಟ್ಟು ತಗೋಬೇಕು. ಇಲ್ಲಾಂದ್ರೆ ಅಮೌಂಟ್ ಇದಾಗುತ್ತೆ, ನಿಮ್ಗೆ ಲಾಸ್ ಆಗುತ್ತೆ. ಅಂದ್ರೆ ಅವರು 1,000 2,000 ಹೇಳ್ತಾರೆ. ಆ 1,000 2,000 ಹೇಳಿದಾಗ ನೀವು 100 ರೂಪಾಯಿ 200 ರೂಪಾಯಿ ಅಂತಾನೆ ಬರಬೇಕು. ಇಲ್ಲಿ ನೋಡ್ತಾ ಇದ್ರಲ್ಲ ಶೂ 200 ರೂಪಾಯಿ 300 ರೂಪಾಯಿ 400 ರೂಪಾಯಿ. ನೀವು ಬಾರ್ಗೇನ್ ಮಾಡಿದ್ರೆ 50 ರೂಪಾಯಿಗೂ ಕೊಡ್ತಾರೆ. 2 ಜೊತೆ ತಗೋತೀನಿ 3 ಜೊತೆ ತಗೋತೀನಿ ಅಂತ ಹೇಳಿದ್ರೆ ನೋಡಿ ಬೆಸ್ಟ್. ನೀವು ಫ್ರೆಂಡ್ಗಳ ಜೊತೆ ಬಂದ್ರೆ ನಿಮ್ಗೆ ಆರಾಮಾಗಿ ಒಳ್ಳೆ ಕಡಿಮೆ ಪ್ರೈಸ್ಗೆ ಮಾತ್ಕಿತ ಆಡ್ಕೊಂಡು ತಗೋಬಹುದು. ನಾನು ಒಂದ್ ಶೂ ತಗೊಂಡೆ, 1,500 ರೂಪಾಯಿ ಹೇಳಿದ್ರು, ಬರೀ 200 ರೂಪಾಯಿ ಕೊಟ್ಟೆ ಅದಕ್ಕೆ. ಅದೇ ರೀತಿ ನೀವು ಮಾಡ್ಬೋದು ನೋಡಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರ್ತವೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ನೋಡ್ಕೊಂಡು ನೀವು ತಗೋಬಹುದು. ಮುಂದೆ ಬರ್ತೇನೆ ಅಂದ್ರೆ ನೋಡಿ, ಇಲ್ಲಿ ಇಷ್ಟೇ ಅಲ್ಲ, ಇಲ್ಲಿ ಬರ್ತೀರಲ್ಲ ನೋಡಿ, ಇಲ್ಲಿ ನಿಮ್ಗೆ ಮಾನಿಟರು ಏನ್ ಬೇಕು ಎಲ್ಲ ಸಿಗುತ್ತೆ. ಆದ್ರೆ ವರ್ಕ್ ಆಗುತ್ತೆ ಇಲ್ವ ಅಂತ ಮಾತ್ರ ಕೇಳ್ಬಿಡಿ. ಮಿಕ್ಸಿ, ಗ್ರೈಂಡರ್ ಎಲ್ಲ ಇಲ್ಲೇ ಇದೆ ನೋಡಿ. ಯಾವ್ದು ಬೇಕು ನಿಮ್ಗೆ ಫುಲ್ಲು ಎಲ್ಲ ಹೊಸ ತರಾನೇ ಮಡಗಿದ್ದಾರೆ. ಆದ್ರೆ ಯಾವ ಹೊಸದಲ್ಲ, ಅಂದ್ರೆ ಹೊಸವು ಇರ್ತವೆ, ನೋಡ್ಕೊತಾಗಬೇಕಷ್ಟೇ ನೀವು. ಇಲ್ಲಿ ಮೇಡಮ್ ಪಿಸ್ತೂಕಲ್ಲಿ ಬಂದು ಟಿಶ್ ಅಂತ ಬಿಡ್ತಾ ಇದ್ರು ನೋಡಿ. ಡಬಾರ್ ಇಷ್ಟೇ ಆಯ್ತಾ. ಇಲ್ಲಿ ಮುಂದೆ ನಾವು ಬರ್ತೀವಿ ಅಂದ್ರೆ ಅದಷ್ಟೇ ಅಲ್ಲ, ನಿಮ್ಗೆ ನೋಡಿ ಕಲೆಕ್ಷನ್ಸ್. ನಿಮ್ಗೆ ವೇಟ್ ಮಾಡಕ್ಕಾಗ್ಲಿ, ಏರ್ ಹೊಡಿಯಕ್ಕಾಗ್ಲಿ, ಕಾರು ಪಂಚರ್ ಆದಾಗ ಅಲ್ಲಿ ನೋಡಿ ಬರೀ ವಾಚ್ ಹೇಳ್ತಾ ಇದ್ರು 80 ರೂಪಾಯಿ ಅಂತ. ಅವ್ರು 500 ರೂಪಾಯಿ ಹೇಳಿದ್ರು, 80 ರೂಪಾಯಿ ಒಬ್ರು ತಗೊಂಡ್ರು. ಅಲ್ಲಿ ಒಂದು ವಾಚ್ ಇಸ್ಕೊಂಡ್ರು. ನೀವು ಅದೇ ರೀತಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಡೋಕೋಬೇಡಿ. ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಕೊಡ್ಬೋದು. ಇಲ್ಲಿ ಬನ್ನಿ. ಇಲ್ಲಿ ಬರ್ತೀನಿ ಅಂತಂದ್ರೆ ಇನ್ನು ಮುಂದೆ ಹೋಗ್ತೀನಿ ಅಂದ್ರೆ ಫುಲ್ ರಶ್ ಇರುತ್ತೆ. ನಿಮ್ಮ ಪರ್ಸು ಅಥವಾ ನೀವು ಫೋನ್ ಫುಲ್ ಹುಷಾರಾಗಿ ಇಟ್ಕೊಂಡಿರಿ. ಯಾಕೆಂದ್ರೆ ನೀವು ಇಲ್ಲಿ ತಗೊಳಕ್ ಬಂದ್ಬಿಟ್ಟು ನಿಮ್ದೇ ಕಳೆದ್ರೆ ಕಷ್ಟ.
ಇಲ್ಲಿ ನೋಡಿ ಟೈರ್ಗಳು, ಸೆಕೆಂಡ್ ಹ್ಯಾಂಡ್ ಟೈರ್ಗಳು, ಸೆಕೆಂಡ್ ಹ್ಯಾಂಡ್ ಚಿಕ್ಕ ಚಿಕ್ಕ ಸೈಕಲ್ಗಳು, ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಕಡಿಮೆಗೆ ಸಿಗುತ್ತೆ. ಚಿಕ್ಕ ಚಿಕ್ಕ ಬ್ಯಾಟ್ರಿ, ನಿಮಗೆ ಫೋನ್ ಹಾಕೊಳ್ಳಿಕ್ಕೆ ಚಾರ್ಜರು, ವೈರು, ಮತ್ತೆ ನಿಮಗೆ ಕಡಿಮೆಗೆ ಬಟ್ಟೆ 100 ರೂಪಾಯಿ ಇರುತ್ತೆ, 100-150 ರೂಪಾಯಿ ಆ ಥರ ಬನ್ನಿ ತಗೊಂಡು ಹೋಗ್ಬೋದು. ನೋಡಿ ರಿಮೋಟು, ಫೋಟೋಗಳಿವೆ, ಮತ್ತೆ ಟಿವಿಯಿಂದ ನೀವು ಮುಂದೆ ಬರ್ತೀನಿ ಅಂದ್ರೆ ಎಲ್ಲ ವಾಚ್ಗಳು ಬಿದ್ದಿದೆ ನೋಡಿ. ವಾಚ್ ಬೇಕು ಅಂದ್ರೆ ವಾಚ್ ನಿಮ್ಗೆ 50 ರೂಪಾಯಿ ಕೊಡ್ತೀನಿ ಅಂದ್ರೆ ನೀವು ಎಷ್ಟು ಕಡಿಮೆ ಮಾಡಿ ತಗೋಯ್ತಾರೆ ಅಷ್ಟು ಕಡಿಮೆ ಕೊಡ್ತಾರೆ ನೋಡಿ. ಸ್ಟೆಪ್ಲೈಸರು ಅಲ್ಲ 5 ಪಿನ್ ಮತ್ತೆ ಫುಲ್ಲು ಎಲ್ಲ ಸಖತ್ತಾಗಿದೆ ನೋಡಿ. ಬಂದ್ರೆ ಒಂದ್ಸಲ ನೀವು ಮೆಜೆಸ್ಟಿಕ್ಕಿನ ಸ್ವಲ್ಪ ಮುಂದೆನೇ ಇದು, ನೀವು ಸಹ ಮಿಸ್ ಮಾಡಕ್ ಹೋಗ್ಬೇಡಿ. ಸಂಡೇ ಬಜಾರ್, ಸಂಡೇಲಿ ಮಾತ್ರ ಇಷ್ಟು ಮಟ್ಟಿಗೆ ಇರುತ್ತೆ, ನಿಮಗೆ ನಾರ್ಮಲ್ ಟೈಮಲ್ಲಿ ಅಷ್ಟು ಇರಲ್ಲ. ಅದ್ರ ತುಂಬ ಕಡಿಮೆಗೆ ಸಿಗುತ್ತೆ, ನಿಮ್ಗೆ ಇಲ್ಲಿ ಮಾತಾಡ್ಕೊ ತಗೋಬೇಕು ಅಷ್ಟೇನೆ. ಇಲ್ಲಿ ನೋಡಿ, ಇಲ್ಲಿ ಮಾತ್ರ ಸೂಪರ್ ಆಗಿದೆ ಮಾತ್ರ. ಇಲ್ಲಿ ಐಟಮ್ಗಳು ಮಾತ್ರ ಜನ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರ್ತಾರೆ, ನೀವು ನೋಡ್ಕೋಬೇಕು. ₹50 ಮಾತ್ರ. ಹಳೆ ಸೀರೆಗಳು ಕೇಳ್ಬೇಕು ನೀವು, ಕೊಡಿ ಸರ್ ಅಂತ ಕೇಳಿದ್ರೆ ಆವಾಗ ಕೊಡ್ತಾರೆ. 10 ರೂಪಾಯಿ 50 ರೂಪಾಯಿ ಆ ಥರ. ನೀವು ಹೆಂಗೆ ಬಾರ್ಗಿಂಗ್ ಮಾಡ್ತಾರೆ ಮೇಲೆ ಡಿಪೆಂಡು ನೋಡಿ. ಫುಲ್ಲು ರಶ್ ಅಂದ್ರೆ ರಶ್ ಇರುತ್ತೆ, ನಿಮಗೆ ನಡ್ಕೊಂಡು ಹೋಗೋ ಜಾಗ ಇರಲ್ಲ. ಆಟೋಗಳು ಮಿನಿಮಮ್ ಬಂದ್ರೂ, ಆಟೋಗಳು ಸ್ಕೂಟರ್ಗಳು ಬಂದ್ರೆ ತುಂಬಾನೇ ಅವಕ್ಕೆ ಹಿಂಸೆ ಹೋಗುತ್ತೆ, ಅಷ್ಟು ಮಟ್ಟಕ್ಕೆ ರಶ್ ಇರುತ್ತೆ. ಆ ಒಳಗಡೆ ತಗೊಬಂದ್ರೆ ಇದು ಅಷ್ಟು ಮುಷ್ಕರ ಆಗುತ್ತೆ. ನಡ್ಕೊ ಬಂದ್ರೆ ನೀನು ಅದ ಎಲ್ಲ ಯಾತ್ರ ಬಂದ್ರೆ ಇನ್ನೂ ಮುಷ್ಕರ ಆಗುತ್ತೆ ನಿಮಗೆ. ನೋಡಿ ಮೇಲ್ಗಡೆ ಚೇರು ಗೀರು, ಫ್ರಿಜ್ಜು ಗಿಜ್ಜು ಎಲ್ಲ ಸಿಗುತ್ತೆ ನಿಮ್ಗೆ. ಇಲ್ಲಿ ಏನು ಇಂಥ ಸಿಗಲ್ಲ ಅಂತ ಹೇಳಲ್ಲ, ಎಲ್ಲ ಸಿಕ್ಕಿದ್ರೆ ಎಲ್ಲ ಸೆಕೆಂಡ್ ಹ್ಯಾಂಡ್ಸು ನೋಡಿ. ಫುಲ್ ನಿಮ್ಗೆ ಅಂದ್ರೆ ನಿಮ್ಗೆ ಬೆಟರ್ ಬೇಕು ಅಂದ್ರೆ ಒಂದ್ ಕಡೆ ಇನ್ನೊಂದ್ ಕಡೆ ಸರ್ಚ್ ಮಾಡ್ಕೊಬಂದು ಇನ್ನೊಂದ್ಸಲ ಬಂದು ತಗೋಬೇಕು ಅಲ್ಲಿಗೇನೆ. ಇನ್ನು ರೋಡೇ ಮರ್ತೋಗುತ್ತೆ. ಒಂದು ರೋಡ್ ಈ ಕಡೆ ಹೋಗಿ ಆ ಕಡೆ ಬಂದ್ರೆ ಯಪ್ಪ ಸುಸ್ತಾಗಿರುತ್ತೆ, ಅಷ್ಟು ಮಟ್ಟಕ್ಕೆ ರಶ್ ಇರ್ತಾರೆ ಜನ. ಚಿಕ್ಕ ಮಕ್ಳಿಗೆ ಬೇಕು ಅಂದ್ರೆ ಶೂಗಳು, ಸ್ಕೂಲ್ಗಳಿಗೆ ಬೇಕು ಅಂದ್ರೆ ಕಡಿಮೆ ಕೊಡ್ತಾರೆ, ಆರಾಮಾಗಿ ಬಂದು ತಗೋಬೋದು ನೀವು. ಫುಲ್ ಕಡಿಮೆ ನಿಮ್ಗೆ. ನಾವು ಹೊಸ ಪರ್ಚೇಸ್ ಮಾಡ್ಬೇಕು, ಜಿಮ್ ಐಟಮ್ ಆಗ್ಲಿ, ಇಯರ್ಫೋನ್ ಆಗ್ಲಿ, ಬ್ಲೂಟೂತ್ ಆಗ್ಲಿ, ತುಂಬಾ ಕಡಿಮೆಗೆ ಬೇಕು ಅಂತಂದ್ರೆ ಆರಾಮಾಗಿ ಬಂದು ತಗೋಬಹುದು ನೀವು. ಸೈಕಲ್ಗಳು ತುಂಬಾ ಕಡಿಮೆ ಸಿಗುತ್ತೆ ನಿಮ್ಗೆ ಇಲ್ಲಿ ನೋಡಿ. ಹಳೆ ಮಿಕ್ಸಿಗಳು ಎಲ್ಲ, ಆದ್ರೆ ನೀವು ಅಲ್ಲಿಂದ ತಗೋಗಂಟ ಅಷ್ಟೇ ನಿಮ್ಗೆ ವಾರಂಟಿ. ಅಲ್ಲಿಂದ ಒಂದ್ಸಲ ಕಾಸು ಕೊಟ್ಟು ಆಚೆ ತಗೋ ಹೋಗ್ತೀನಿ ಅಂದ್ರೆ ನೋ ವಾರಂಟಿ, ನೋ ಗ್ಯಾರಂಟಿ. ಓಕೆನಾ? ನಿಮ್ಗೆ ಅಲ್ಲಿ ಏನೈತಿ ಅಲ್ಲೇ ನೋಡ್ಕೊಬಿಟ್ಟು ನೀವು ವರ್ಕ್ ಆಗುತ್ತಾ ಇಲ್ವಾ ಎಲ್ಲ ಅಲ್ಲೇ ನೋಡ್ಕೊಂಡ್ರೆ ಬೆಟರು. ನೀವು ಇನ್ನೊಂದ್ಸಲ ತಗೊಬಂದು ತೋರಿಸ್ತೀನಿ, ಹಿಂದಕ್ಕೆ ಕೊಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೆ ಹಿಂದಕ್ಕೂ ವಾಪಸ್ ತಗೊಳ್ಳಲ್ಲ ಅವರು. ನೋಡ್ತಿರಲಿ ಜಿಮ್ ಐಟಮ್ಗಳು ಮುಂದೆ ಸಗದಾಗಿದೆ. ಅಂದ್ರೆ ಇಲ್ಲಿಂದ ನಮ್ಮೂರಿಗೆ ಕ್ಯಾರಿ ಮಾಡ್ಕೊಂಡು ಹೋಗೋದೇ ದೊಡ್ಡ ಕಷ್ಟ. ಮಾಡ್ಕೊಂಡು ಹೋಗ್ಬೋದು, ಯಾಕೆಂದ್ರೆ ಪಕ್ಕದ ರೈಲ್ವೆ ಸ್ಟೇಷನ್, ನೀವು ಇಲ್ಲಿಂದ ಆಟ ಮಾಡ್ಕೋಬೇಕೈತೆ ಅಷ್ಟೇ. ನೀವು ತಗೊಂಡು ಐಟಮ್ಗಳನ್ನ ಅಷ್ಟರ ಒತ್ಕೋ ಬದಲು 100 ರೂಪಾಯಿ ಕೊಟ್ಟು ಆಟೋದವ್ರು ತಗೊಂಡೋಗಿ ಬಿಡ್ತಾರೆ ನೋಡಿ. ಇಲ್ಲಿ ಸೈಕಲ್ಗಳು ನೋಡಿ ಮಸ್ತಾಗಿದೆ ಮಾತ್ರ. ಹಿಂದುವೆ ಚಿಕ್ಕ ಚಿಕ್ಕ ಸೈಕಲ್ಗಳು ಮಕ್ಳಿಗೆ ತಗೋಬೇಕು ಅಂದ್ರೆ ಆರಾಮಾಗಿ ತಗೊಂಡು ಹೋಗ್ಬೋದು. ಚೆನ್ನಾಗಿರುತ್ತೆ ಅಂದ್ರೆ ನೀವು ಬಾರ್ಗೇನಿಂಗ್ ಮಾಡ್ಬೇಕು ಅಷ್ಟೇನೆ. ಕಡಿಮೆ ಮಾಡಿದಷ್ಟು ನಿಮ್ಗೆ ಕೊಡ್ತಾರೆ. ಅಂದ್ರೆ ನೀವು ಹೆಂಗ್ ಮಾಡ್ಬೇಕು ಅಂದ್ರೆ ನಂಗೆ ಬೇಡ ಅಂತ ಮುಂದೆ ಹೋಗ್ಬೇಕು, ಆವಾಗ ಇನ್ನೂ ಕಡಿಮೆ ಮಾಡ್ಕೊಡ್ತಾರೆ. ಗ್ಯಾಸ್ ಸ್ಟವ್ಗಳು ನೋಡಿ, ಹೊಸ ಸ್ಟವ್ಗಳು, ಮತ್ತೆ ಫ್ರಿಜ್, ಹೊಸ ಫ್ರಿಜ್ಗಳು ಒಳ್ದಿರ್ತಾರೆ ಅಷ್ಟೇನೆ, ಹೊಸದಂತೂ ಆಗಿರಲ್ಲ. ಇಲ್ಲಿ ನೋಡಿ ಬ್ಯಾಗು, ಇಲ್ಲಿ ಹಳೆ ಸ್ಟವ್ ಬೇಕು ಅಂದ್ರೆ ರಿಮೋಟ್ಗಳು, ಹಳೆ ಟೆಲಿಫೋನ್ಗಳು ಬೇಕು ಅಂದ್ರೆ ನಿಮ್ಗೆ ಆರಾಮ ಸಿಗುತ್ತೆ ನೋಡಿ. ಮತ್ತೆ ಪಾತ್ರೆಗಳು, ಕುಕ್ಕರ್ಗಳು, ಶೂಗಳು, ಇಲ್ಲಿ 100 ರೂಪಾಯಿ ಶೂಗಳು ಕಡಿಮೆ. ಒಂದೊಂದ್ ಕಡೆ ಸ್ಲಿಪ್ಪರು ಇವೆಲ್ಲ ಕಡಿಮೆಗೆ ಸಿಗುತ್ತೆ ಮಾತ್ರ. ಬಂದ್ರೆ ನಿಮ್ಗೆ ಬೆಜ್ಜಾನು ನೋಡಿ. ಸ್ವಿಚ್ ಬೋರ್ಡ್ಗಳು, ಯಾವ ವೈರ್ ಬೇಕು ಯಾವ ವೈರ್ ಬೇಡ ಎಲ್ಲ ಕಿತ್ತೆಸ್ಕೊಂಡು ನೀವು ತಗೊಂಡು ಹೋಗ್ಬೋದು ನೋಡಿ. ಇಲ್ಲಿ ಫುಲ್ ಹಾರ್ಡ್ವೇರ್ ಐಟಮ್ಸ್ ಬೇಕು ಅಂದ್ರೂ ನೀವು ಇಲ್ಲೇ ಬರ್ಬೋದು ನೋಡಿ, ಆರಾಮಾಗಿ ನೀವು ತಗೊಂಡು ಹೋಗ್ಬೋದು. ನೆಕ್ಸ್ಟ್ ಮುಂದೆ ನೋಡಿ ಸ್ಟವ್ಗಳು ಎಲ್ಲ 4 ಸೈಡ್ ಇರೋಂಥ ಸ್ಟವ್ಗಳು, ಇವೆಲ್ಲ ಒಳ್ಳೆ ಸಖತ್ತಾಗಿರುತ್ತೆ. ಮನೆಗೆ ಬೇಕು ಹೊಸ ಮನೆಗೆ ಅಂದ್ರೆ ಇಲ್ಲೂ ಬಂದು ನೀವು ತಗೊಂಡು ಹೋಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್.